ಬಿಂದು ಮತ್ತು 1 ವರ್ಷದ ಮಗು ಬೆಂಗಳೂರಿನವರು ನಾಪತ್ತೆ. ಮಂಜುನಾಥ್ ಹೆಸರಿನಲ್ಲಿ ಬುಕ್ ಆಗಿದ್ವು ಒಟ್ಟು 6 ಸೀಟ್ಗಳು. 30% ಸುಟ್ಟ ಗಾಯಗಳಿಂದ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮಂಜುನಾಥ್ಗೆ ಚಿಕಿತ್ಸೆ. ಶಶಾಂಕ್, ಸಂಧ್ಯಾ, ದಿಲೀಪ್, ಭಾರತೀಶ್ವರನ್, ಬಿಂದು, ಕವಿತಾ ಎಲ್ಲರೂ ಗೋಕರ್ಣಕ್ಕೆ ತೆರಳುತ್ತಾ ಇದ್ರು ಅಂತ ಮಾಹಿತಿ ಇದೆ. ಅದರಲ್ಲಿ ಬಿಂದು ಮತ್ತು 1 ವರ್ಷದ ಮಗು ನಾಪತ್ತೆ. ಓಕೆ, ಇಬ್ಬರು ಬೆಂಗಳೂರಿನ ಇಬ್ಬರು, ಬಿಂದು ಮತ್ತು 1 ವರ್ಷದ ಮಗು. ಬಟ್ ಯಾವ ಮಕ್ಕಳು ಇರಲೇ ಇಲ್ಲ ಅಂತ ಇವನು ಕ್ಲೀನರ್ ಹೇಳ್ತಾ ಇದ್ದಿದ್ದು. ಬಟ್ ಈಗ ಬಿಂದು ಮತ್ತು 1 ವರ್ಷದ ಮಗು ಎಲ್ಲಿ ಹಾಗಾದರೆ ನಾಪತ್ತೆ? ಈ ನಾಪತ್ತೆ ಅನ್ನೋದಕ್ಕೆ ಪ್ರಶ್ನೆಗೆ ಉತ್ತರ ಹುಡುಕ್ಬೇಕೀಗ. ನಾಪತ್ತೆಯಾಗಿದ್ದಾರೆ ಅಂದರೆ ಅರ್ಥ ಏನು? ಒಂದೋ ಬಸ್ನಲ್ಲಿ ಬಾಡಿ ಸಿಗಬೇಕು, ಇಲ್ಲ ಗಾಯಾಳುಗಳಾಗಿ ಆಸ್ಪತ್ರೆಯಲ್ಲಿರಬೇಕು. ಬೆಂಗಳೂರಿನ ಮೆಜೆಸ್ಟಿಕ್ನಿಂದ ಗೋಕರ್ಣ ಹೋಗ್ತಿದ್ದಂಥ ಬಸ್ಸು ಚಿತ್ರದುರ್ಗದ ಬಳಿ ಅಪಘಾತವಾಗಿ ಅದರಲ್ಲಿದ್ದಂಥ 17 ಜನ ಸುಟ್ಟು ಕರಕಲಾಗಿರುವಂಥದ್ದು. ಅದರಲ್ಲಿದ್ದಂತಹ ಪ್ರಯಾಣಿಕರು ಕೆಲವೊಬ್ಬರು ಬದುಕುಳಿದಿದ್ದಾರೆ. ಅವರ ಪೋಷಕರು ನನ್ನ ಜೊತೆ ಇದ್ದಾರೆ. ಅವರು ಯಾರು ಹೋಗಿದ್ರು, ಯಾವಾಗ ಹೋಗಿದ್ರು ಅನ್ನುವಂಥದ್ರ ಬಗ್ಗೆ ಅವರಿಂದ ಮಾಹಿತಿ ಪಡಿತೀನಿ. ಸರ್, ಈಗ ನಿನ್ನೆ ಒಂದು ಬಸ್ ದುರಂತ ಆಗಿದೆ. ಆ ಬಸ್ ದುರಂತ ಆಗಿರೋ ಬಸ್ಸಲ್ಲಿ ನಿಮ್ಮ ಮನೆಯವರು ಇದ್ದರು ಅನ್ನುವಂಥದ್ದು. ಎಷ್ಟು ಗಂಟೆಗೆ ಹೋಗಿದ್ರು, ನಿಮಗೆ ಯಾವಾಗ ವಿಚಾರ ಗೊತ್ತಾಯಿತು? ಅವರು ನಿನ್ನೆ ರಾತ್ರಿ 7 ಗಂಟೆಗೆ ಇಲ್ಲಿ ಮನೆಯಿಂದ ಬಿಟ್ಟರು. 7:30ಗೆ ಅಲ್ಲಿ ನಮಗೆ ಮೆಸೇಜ್ ಬಂದಿದ್ದು ರಾತ್ರಿ 3:30ವರೆಯಲ್ಲಿ. ಈ ಥರ ಹಿಂಗಾಗಿದೆ, ಈ ಥರ ಅಂತ ಹೇಳಿದರು. ಸರ್, ಇಲ್ಲಿಂದ ನಿಮ್ಮ ಮನೆಯಿಂದ ಎಷ್ಟು ಜನ ಹೋಗಿದ್ರು, ಯಾರೆಲ್ಲ ಹೋಗಿದ್ರು? ನಮ್ಮ ಮಗಳು, ಕಸಿನ್ಸ್ ಎಲ್ಲ ಹೋಗಿದ್ರು, 6 ಜನ. ನಮ್ಮ ಮಗಳು ಕವಿತಾ, ಸಂಧ್ಯಾ, ಬಿಂದು, ದಿಲೀಪು, ಶಶಾಂಕು, ಮಂಜುನಾಥ್, ಆಮೇಲೆ ಬಿಂದು ಮಗಳು ಗ್ರಿಯಾ. ಸರಿ, 6 ಜನದಲ್ಲಿ ಈಗ 6 ಜನವೂ ಕೂಡ ಸೇಫ್ ಆಗಿದ್ದಾರೆ. ಮತ್ತು ಯಾರಿಗೆಲ್ಲ ಏನಾಗಿದೆ ಅಂತ ನಿಮಗೆ ಮಾಹಿತಿ ಬಂದಿದೆ? ಬಿಂದು ಮತ್ತು ಬಿಂದು ಮಗಳು ಗ್ರಿಯಾ ಅವರು ಕಾಣಿಸ್ತಾ ಇಲ್ಲ. ಅವ್ರನ್ನೆಲ್ಲ ಹಾಸ್ಪಿಟ್ಲಲ್ಲಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಉಳಿದವರು ಶಶಾಂಕು, ಮಂಜುನಾಥ್ ಅವ್ರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಅವ್ರು ಬಸ್ಸಿಂದ ಜಂಪ್ ಮಾಡಿಬಿಟ್ಟು ಸೇಫ್ ಆಗಿದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ರು ಸರ್? ಎಷ್ಟು ದಿನ ಅಂತ ಹೋಗಿದ್ರು? ಗೋಕರ್ಣಗೆ ಹೋಗ್ತಿದ್ರು. ಅದೇ ರಜಾ ಇತ್ತೆಲ್ಲ, ಅದಕ್ಕೆ ಗೋಕರ್ಣಗೆ ಹೋಗ್ತಾಯಿದ್ರು. ಗೋಕರ್ಣದಿಂದ ಸಂಡೇ ರಿಟರ್ನ್ ಮಾಡೋ ಆಗೋ ಪ್ರೋಗ್ರಾಮ್ ಇತ್ತು ಅವ್ರದ್ದು. ಈಗ ಅಲ್ಲಿ ಯಾರು ಹೋಗಿದ್ದಾರೆ ಸರ್? ಅಲ್ಲಿಂದ ಏನು ಮೆಸೇಜ್ ಇದೆ? ಅಲ್ಲಿಂದ ಏನು ಒಬ್ಬರು ನಮ್ಮ ಕಸಿನ್ಸ್ ಎಲ್ಲ ಹೋಗಿ ಇದು ಹುಡುಕ್ತಾ ಇದ್ದಾರೆ, ಬಿಂದುನ, ಗ್ರಿಯಾನ. ಇನ್ನೆಲ್ಲರೂ ಒಂದಿಬ್ಬರು ಹಾಸ್ಪಿಟ್ಲಲ್ಲಿದ್ದಾರೆ. ಇನ್ನೆಲ್ಲ ಸೇಫ್ ಆಗಿದ್ದಾರೆ. ಅವರವರು ಪೋಷಕರ ಜೊತೆ ಬರ್ತಾವ್ರೆ. ಥ್ಯಾಂಕ್ ಯು. ರಜೆ ಇದ್ದಂಥ ಕಾರಣಕ್ಕಾಗಿ ಎಲ್ಲರೂ ಕೂಡ ಗೋಕರ್ಣ ಹೋಗಿದ್ರು. ಗೋಕರ್ಣ ಹೋದಂಥ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿದೆ. ನಮಗೆ ಮುಂಜಾನೆ 3 ಗಂಟೆ ಸುಮಾರಿಗೆ ಒಂದು ಕರೆ ಬಂತು. ಕರೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿಂದ 6 ಜನ ಹೋಗಿದ್ರು. 6 ಜನದಲ್ಲಿ ಮಂಜುನಾಥ್ ಮತ್ತು ಶಶಾಂಕ್ ಸೇರಿದಂತೆ ಇಬ್ಬರಿಗೆ ಒಂದಷ್ಟು ಗಾಯಗಳಾಗಿರುವಂಥದ್ದು ಹೊರತುಪಡಿಸಿದೆ ಉಳಿದೆಲ್ಲರಿಗೂ ಕೂಡ ಸೇಫ್ ಆಗಿದ್ದಾರೆ. ನಮ್ಮ ಮನೆಯಿಂದ ಹೋದಂಥ ಬಿಂದು ಮತ್ತು ಅವರ ಮಗಳು ನಾಪತ್ತೆ ಆಗಿರೋದ್ರಿಂದ ಅವರಿಗೆ ತೀವ್ರವಾಗಿ ಹುಡುಕಾಟವನ್ನು ನಡೆಸ್ತಿದ್ದಾರೆ ಅನ್ನುವಂಥದ್ರ ಬಗ್ಗೆ ಶ್ರೀಕಾಂತ್ ಅವರು ಮಾಹಿತಿ ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.